कर्नाटका मंगलूर में बहुभाषित फिल्मों के अदाकार प्रकाश राज ने मीडिया के नुमाइंदों से बात करते हुए कहा कि मजहबी मामले में सियासत करना ठीक बात नहीं है। प्रकाश राज ने रियासती हुकूमत और मरकजी हुकूमत के ताल्लुक से कई बातों का खुलासा किया। डोनाल्ड ट्रंप जिस तरह से हिंदुस्तानियों को हथकड़ी लगाकर इंडिया भेज रहा है, उस पर प्रकाश राज ने कहा कि गलती तो गलती है, जिसको करने से पहले सोचना जरूरी है। और कई मामलात पर बात करते हुए प्रकाश राज ने कहा कि कहां पर गलतियां हुई उस पर सोचना चाहिए। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। ನನಗೇನಾಗ್ತದೆ ಇವಾಗ ಕುಂಭಮೇಳಕ್ಕೆ ಕೆಲವು ಗೆಳೆಯರು ನನಗೆ ಫೋನ್ ಮಾಡಿದರು, ನನಗೊಂದು ಪರ್ಮಿಷನ್ ಸಿಗುತ್ತಾ ಅಲ್ಲಿ ಹೋಗೋಕ್ಕೆ ಅಂತ. ಅದಕ್ಕೆ ಫೋನ್ ಮಾಡ್ತಾರೆ. ನಾವು ಧರ್ಮ ವಿರೋಧಿ ಅಲ್ವಲ್ಲ, ಅವರವರ ನಂಬಿಕೆಗಳು. ಆದರೆ ನನಗೆ ಬೇಜಾರಾಗೋದೇನೆಂದರೆ ಇವಾಗ ನನಗೆ ನಂಬಿಕೆ ಇಲ್ಲ. ನಾವೊಂದು ಸೌಹಾರ್ದದಲ್ಲಿ ಎಲ್ಲರಿಗೂ ಅವರವರ ಅನಿಸಿಕೆಗಳಿರುತ್ತಲ್ವ, ಅಂಥ ಒಂದು ಧಾರ್ಮಿಕ ಇವರಲ್ಲೂ ರಾಜಕಾರಣ ಮಾಡ್ತಾರೆ ನೋಡಿ, ಅದು ಇವರು ನಿಜವಾದ ಹಿಂದೂಗಳಲ್ಲ ಅಂತೀನಿ ನಾನು. ಅಂದರೆ ಒಂದು ಪೂಜೆಯ ಒಂದು ಪವಿತ್ರ ಸ್ನಾನದಲ್ಲೂ ಕೂಡ ರಾಜಕಾರಣವನ್ನು ಹೇಳ್ಕೊಂಡು ಬಂದು ಪ್ರಕಾಶ್ ರೈ ಅವರು ನಿಮ್ಮಿಂದರು ಪಾಪ ಕಳೀತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸರ್ಕಾರವನ್ನು ಪ್ರಶ್ನಿಸಿದ್ರೆ ಒಂದು ಧರ್ಮವನ್ನು ಪ್ರಶ್ನಿಸಿದಾನೆ ಅಂತ ಒಂದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹರಡೋದಿಲ್ಲ. ಅದನ್ನು ಯಾರು ಮಾಡ್ತಿದ್ದಾರೆ ಅಂದರೆ ಈ ಪ್ರಶಾಂತ್ ಸಂಬರ್ಗಿ ಅಂತವರು ಮಾಡ್ತಿದ್ದಾರೆ. ಅವರು ಇದಕ್ಕೆ ಭಾಳ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ, ಅದನ್ನು ನೀವೇ ಹೇಳಬೇಕು. ಸೊ ಕೇಸ್ ಫೈಲ್ ಮಾಡಿದ್ದೀವಿ ಅವ್ರಿಗೆ. ಹಿ ಈಸ್ ಕಮ್ ಟು ಆನ್ಸರ್. ಯಾಕಂದರೆ ಒಬ್ಬ ವ್ಯಕ್ತಿಯ ಇಚ್ಛೆ ಇಲ್ಲದೆ ಅವನ ಫೋಟೋಗ್ರಾಫನ್ನು ಮಾರ್ಫ್ ಮಾಡಿ ಅನ್ನೋದು ಎಂಥ ಅದ್ಭುತವಾದ ಟೆಕ್ನಾಲಜಿ, ಅದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು. ಇವಾಗ ನಾವು ಅಣುಬಾಂಬನ್ನು ಕಂಡುಹಿಡಿದಾಗ ಅದು ಎನರ್ಜಿ ಕಂಡುಹಿಡಿದಿತ್ತು, ಅದನ್ನು ವಿಧ್ವಂಸ ಕಾರ್ಯಕ್ಕೆ ಉಪಯೋಗಿಸುವಷ್ಟರ ಮಟ್ಟಿಗೆ ಮನುಷ್ಯ ಬೆಳೀತಿರಬೇಕಾದ್ರೆ ಇಂದ ಈ ಥರದ ಕೆಲಸಗಳನ್ನು ಮಾಡ್ತಾ, ಅದು ನಂದು ಮಾತ್ರ ಅಲ್ಲ, ಅಖಿಲೇಶ್ ಯಾದವ್ದು ಯಾರ್ಯಾರ್ದು, ಇದು ತುಂಬ ಅಕ್ಷಮ್ಯ ಅಪರಾಧ ಅಲ್ವಾ. ಅದನ್ನು ಪ್ರಶ್ನಿಸೋದಕ್ಕೋಸ್ಕರ ಕೇಸ್ ಹಾಕಿದ್ದಾನೆ. ತುಂಬ ಅದು ದುರ್ಬಳಕೆ ಅಂದರೆ ಯಾವುದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ಇಟ್ಕೊಂಡು ನಿಮ್ಮ ಮಾನಸಿಕ ಇದನ್ನು ಹೇಳುತ್ತಲ್ವಾ. ಒಂದು ಸೈನ್ಸನ್ನು, ಒಂದು ಟೆಕ್ನಾಲಜಿಯನ್ನು ನಾವು ಎವಲ್ಯೂಷನ್, ಮನುಷ್ಯನ ವಿಕಾಸಕ್ಕೆ ಉಪಯೋಗಿಸಬೇಕೆ ಹೊರತು ಹೀಗೆ ಪರ್ಸ್ನಲ್ ಅಜೆಂಡಾಗಳಿಗೆ ಮತ್ತು ಅದನ್ನು ಒಂದು ಧಾರ್ಮಿಕ ಆಚರಣೆಯಲ್ಲೂ ಮಾಡ್ತಾ ರಾಜಕಾರಣ ಮಾಡೋದಿದೆಯಲ್ಲ, ಅದು ಎಂಥ ಅಸಹ್ಯ, ಇದು ಜನಕ್ಕೆ ಗೊತ್ತಾಗಬೇಕಲ್ವಾ. ಅದು ನನ್ನ ಆತಂಕ ಅಷ್ಟೇ. ನೋಡಿ, ನಾವು ಪ್ರಜೆಗಳಾಗಿ ಯಾವ ಸರ್ಕಾರ ಇರಲಿ, ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಅವ್ರಿಗೆ ಹೇಳಬೇಕಾಗಿರೋದೇನು ಅಂದರೆ ರಾಜಕಾರಣದಲ್ಲಿ ಅಥವಾ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷಗಳಿಗೆ ಗೆಲ್ಲೋಲ್ಲ, ಆಳೋ ಪಕ್ಷ ಸೋಲುತ್ತೆ. ಯಾಕಂದರೆ ಅವ್ರಿಗೊಂದು ಅವಕಾಶ ಕೊಟ್ಟು. ಸೊ ಈಗ ಕಾಂಗ್ರೆಸ್ ಬಂದಿದೆ ಅಂದರೆ ಮುಂದೆ ಸೋಲೋ ಇದು ಅವ್ರದ್ದು, ಅವ್ರು ಹೇಗೆ ನಡೆಸ್ತಾರೆ ಅಂತ. ಲಾಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ, ಎಲ್ಲಿ ತಪ್ಪಿದ್ದೀರಿ ನೀವು? ಯಾಕಂದರೆ ಒಂದು ಸರ್ಕಾರನ, ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ, ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಹುಂಡಿಯಿಂದಾನೆ. ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ, ಅದನ್ನು ನಾವು ಪ್ರಶ್ನೆ ಮಾಡಬೇಕು. ಯಾಕೆ ಸಾಲ ಆಗ್ತಾ ಇದೆ, ಯಾಕೆ ಕಮ್ಮಿ ಆಗ್ತಾ ಇದೆ, ಫ್ರೀ ಬಿಗಳ ಹಿಂದಿರುವ ಏನು ನೋಡಿ. ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀ ಬಿಗಳು ಪ್ಯಾರಾಸೈಟ್ಸ್ ಅನ್ನುತ್ತೆ. ಅದು ಬಡವ್ರಿಗೆ ಕೊಡೋದು ಹೆಂಗೆ ಪ್ಯಾರಾಸೈಟ್ ಆಗುತ್ತೆ? ಆದರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಾಸೈಟ್ ಅಂತ ನೋಡ್ಬೋದು. ಸೊ ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡದೆ, ನಾವು ಪ್ರಜೆಗಳು ನಮ್ಮ ದುಡ್ಡನ್ನು ಇರುವ ಸರ್ಕಾರಗಳು ಹೇಗೆ ನಡೆಸ್ಕೊಳ್ತಾ ಇದೆ. ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಮ್ಮ ತೆರಿಗೆಯ ದುಡ್ಡಿನಿಂದನೇ ಅವರ ಬಟ್ಟೆಯಿಂದ ಹಿಡಿದು, ಅವರ ಸೆಕ್ಯೂರಿಟಿಯಿಂದ ಹಿಡಿದು, ಅವರ ಊಟದಿಂದ ಹಿಡಿದು, ಅವ್ರಿಗೆ ಸಂಬಳದಿಂದ ಕೊಡ್ತಾ ಇದ್ದೀವಿ, ನಮ್ಮ ದುಡ್ಡು ನೋಡ್ಕೊಳ್ಳೋದಕ್ಕೆ. ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮತ್ತು ಆ ಥರದ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ನಾವು ಸುಮ್ಮನೆ ಧರ್ಮದ ಹಿಂದೆನೋ ಅಥವಾ ಯಾವುದೋ ಒಂದು ಬಣ್ಣದ ಹಿಂದೆನೋ ಹೋಗದೆ, ನಿಮಗೆ ನಾವು ಆರಿಸಿರೋದು, ನೀವು ಬಂದು ಕೇಳ್ಕೊಂಡಿದ್ದೀರಿ, ನಿಮ್ಮ ಹಣವನ್ನು, ನಿಮ್ಮನ್ನು ನಾವು ಸರಿಯಾದ ಕರೆಕ್ಟ್ ಟೈಮಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತ. ನೀವು ಗೆದ್ದ ತಕ್ಷಣ ರಾಜರಲ್ಲ, ನೀವು ಪ್ರಜಾಸೇವಕರು, ನಿಮ್ಮನ್ನು ನೀವೇ ಕರ್ಕೊಳ್ತೀವಿ. ಸೊ ಇವೆಲ್ಲವೂ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ ಇನ್ಮೇಲೆ. ಅದೇ ಅಲ್ವಾ, ಇವಾಗ ನೋಡಿ, ಅಂಬೇಡ್ಕರ್ ಬಗ್ಗೆ, ಅಂಬೇಡ್ಕರ್ನ ಕೊಲ್ಲಬೇಕು ಅಂತ BJP ಯೋಚನೆ ಮಾಡುತ್ತೆ, ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ. ಇವರಿಬ್ಬರ ಮೌನದ ಮಾತಿನ, ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಒಂದು ಏನೋ ನರೇಟಿವ್ನ ತಾನೇ ಮಾಡ್ತಾ ಇದ್ದಾರೆ. ದಲಿತ CM ಆಗಬೇಕು, ಇದು ಯಾಕೆ ಆಗಬೇಕು, ಇದರ ಹಿಂದಿನ ಏನು ಹುನ್ನಾರ ಏನು, ಬರೀ ರೈತರೋ ದಲಿತರೋ ಅಥವಾ ಬಡವರೋ ಇವ್ರುಗಳಿಗೆ ಓಟ್ ಹಾಕೋ ಮಿಷನ್ಗಳು ತಪ್ಪರೆ ಬೇರೆ ಆಗಿಲ್ವಲ್ಲ. ಇದನ್ನು ನಾವು ಪ್ರಶ್ನೆ ಮಾಡಬೇಕು, ಯೋಚನೆ ಮಾಡಬೇಕು. ಅದಕ್ಕೆ ಹೇಳೋದು, ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ನೀವು ಪಕ್ಷಗಳನ್ನು ನೋಡಬಾರ್ದು, ಪ್ರತಿನಿಧಿಗಳನ್ನು ನೋಡಬೇಕು. ನಿಮ್ಮ ಊರಿನವರು, ನಿಮ್ಮ ಕಷ್ಟಗಳು, ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋರು, ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಳ್ಬೇಕು. ಹಾಗಾದಾಗ ಈ ಪ್ರಶ್ನೆಗಳು ಬರಲ್ಲ. ಇದು ಒಂದು ದೊಡ್ಡ, ಇವತ್ತಿನ ಭಾರತ ದೇಶದಲ್ಲಿ ಭಾಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ನೇ ಅಲ್ವಾ. ಒಂದು ಜಾತಿಯ ಆಧಾರದ ಮೇಲೆ, ಒಂದು ಹಣದ ಆಧಾರದ ಮೇಲೆ, ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ಹೊರತು ನಮ್ಮ ಒಂದು
ಸಮನ್ವಯತೆ, ಸೌಹಾರ್ದತೆ, ಒಂದು ದೇಶವನ್ನು ನಡೆಸೋ ಕಡೆ ಆಗ್ತಾ ಇಲ್ಲ ಅನ್ನೋದು ಅವ್ರುಗಳು ಬಂದು ಹೋಗ್ತಾರೆ. ನಾವಿರೋದು ಪರ್ಮನೆಂಟು, ಕಷ್ಟ ಆಗೋದು ಕೊನೆಗೆ ನಾವೇ ಅನುಭವಿಸೋದಲ್ವಾ. ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡಬೇಕು ಅಂತ ಅಲ್ಲ. ಪ್ರತಿಯೊಂದು ಪಂಗಡದವರು ಅವರವರ ನಾಯಕರುಗಳು ಉಟ್ಕೊಳ್ಳೋದೇನು ತಪ್ಪಲ್ಲ, ಯಾಕಂದರೆ ಅವರವರ ಇವರ ಸಮಸ್ಯೆಗಳನ್ನ ಮಾತಾಡ್ತೀನಿ ಅಂತ ಹೋಗ್ತಾರೆ. ಬಟ್ ನಾವೇನು ಮಾಡಬೇಕು? ನಾವು ಹಾಗೆ ನೋಡ್ಬೇಕಾ ಇಲ್ಲ ಅರ್ಹರು ಯಾರು ಅಂತ ನೋಡ್ಬೇಕಾ? ಅದು ನಮಗೆ ಬಿಟ್ಟಿದ್ದು. ಕೊನೆಗೂ ನಾವೇ ಅಲ್ವಾ ಆರಿಸೋದು, ನಾವೇ ಅಲ್ವಾ ಇಳಿಸೋದು. ಐ ಥಿಂಕ್ ಎಲ್ಲವಕ್ಕೂ ಒಂದು ಮಿತಿ ಇರುತ್ತೆ, ಅಂದರೆ ತಡ್ಕೊಳ್ಳೋದಕ್ಕೆ. ಅದು ಗೊತ್ತಾಗ್ತಾ ಇದೆ, ಅರ್ಥ ಆಗ್ತಾ ಇದೆ ಜನಕ್ಕೆ. ಈ ಆಶ್ವಾಸನೆಗಳೆಷ್ಟು ಸುಳ್ಳು, ಮಾತುಗಳೆಷ್ಟು ಸುಳ್ಳು, ಯಾರದೋ ಮಾತು ಕೇಳ್ಕೊಂಡು ನಾವು ವೋಟ್ ಮಾಡೋದ್ರಿಂದ ಆಗೋದು ಎಷ್ಟು ಸುಳ್ಳು, ಮತ್ತು ಹೇಗೆ ಇವತ್ತಿನ ಪ್ರಜಾತಂತ್ರದಲ್ಲಿ ಹೇಗೆ ನೋಡಿ, ಮೊನ್ನೆ ಕೇರಳ ಕೋರ್ಟ್ನಲ್ಲಿ ಎಂಥ ಒಂದು ಅದ್ಭುತವಾದ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ. ಒಂದು ಚುನಾಯಿತ ಪ್ರತಿನಿಧಿ ಜನರ ಅಭಿಮತನ ಆದವನು, ಅದಾದ್ಮೇಲೆ ಇಷ್ಟಕ್ಕೆ ಬೇರೆ ಪಾರ್ಟಿ ಹೋಗಬೇಕಾದ್ರೆ ಮತ್ತೆ ತಾನು ರಿಸೈನ್ ಮಾಡಿ ಮತ್ತೆ ಎಲೆಕ್ಷನ್ ನಿಲ್ಲಬೇಕು ಅಂತ. ಅಂದರೆ ಜನರ ಮ್ಯಾಂಡೇಟನ್ನು ಗೌರವಿಸದೇ ಇರುವಂತಹ, ಮತ್ತು ನಾವು ಕೂಡ ಚಾಣಕ್ಯರನ್ನು ಯಾರನ್ನು ಕರಿತಿದ್ದೀವಿ, ಅವನು ಸರ್ಕಾರವನ್ನು ಉರುಳಿಸಬಲ್ಲ, ಇವನನ್ನು ಕೊಂಡ್ಕೊಳ್ಬಲ್ಲ, ಇಷ್ಟು ಜಾತಿಯ ಓಟ್ಗಳು ಇವ್ರಿಗೆ ಇರೋದ್ರಿಂದ ಇವ್ರು ಗೆಲ್ತಾರೆ, ಇದಲ್ವಲ್ಲ. ಹೀಗಾಗಿರೋದ್ರಿಂದ ಬೆಳವಣಿಗೆ ಆಗಿಲ್ವಲ್ಲ, ಅಭಿವೃದ್ಧಿ ಆಗಿಲ್ವಲ್ಲ. ಅನುಭವಿಸೋರು ಯಾರು? ನಾವು ತಾನೆ. ನಾವು ಅದನ್ನು ಯೋಚನೆ ಮಾಡೋದು ಅಲ್ಲ. ವಲಸೆ ಅಂದರೆ ಅದು ಇಲ್ಲಿಗಲ್ ಆದರೆ ಇಲ್ಲಿಗಲ್ಲೇ ತಾನೆ. ನಾವು ಅದನ್ನು ಯೋಚನೆ ಮಾಡಬೇಕಲ್ಲ. ಪ್ರತಿಯೊಂದು ದೇಶಕ್ಕೂ ಅದು ಇರುತ್ತೆ. ನೀವು ಸಕ್ರಮವಾಗಿ ಹೋದರೆ ಯಾರು ಬೇಡ ಅನ್ನಲ್ಲ, ಅಕ್ರಮವಾಗಿ ಹೋದರೆ ನಾವು ಅದನ್ನು ನೋಡಬೇಕಾ, ಅಥವಾ ಇಲ್ಲಿಂದ ಹೋಗುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾಕೆ ಉಂಟಾಗಿದೆ ಅನ್ನೋದನ್ನು ನೋಡ್ಬೇಕಾ? ನಾವಿಲ್ಲಿ ಎಲ್ರಿಗೂ ಕೆಲಸ ಇದೆ, ಅದ್ಭುತವಾದ ದೇಶ, ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ. ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ? ಯಾಕೆ ಅದು ಅದ್ಭುತ ಅನ್ನಿಸ್ತಾ ಇಲ್ಲ? ನಾವು ಅದನ್ನು ಯೋಚನೆ ಮಾಡಬೇಕು ಅಲ್ವಾ. ನಾವು ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು. ಮೋದಿಯವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಾರೆ ಅನ್ನೋದಲ್ಲ ನಮಗೆ ಮುಖ್ಯ. ಆಯಾ ದೇಶಕ್ಕೆ ಆಯಾ ಇದಿರುತ್ತೆ. ಬಟ್ ನಾವು ಆ ಥರದ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ, ನಾವು ಅದನ್ನು ಯೋಚನೆ ಮಾಡಬೇಕು. ಆ ಥರದ ಸುದ್ದಿಗಳು ಬಂದಿವೆ. ನಾನು ಅಲ್ಲಿಲ್ಲ, ಇಲ್ಲಿದ್ದೇನೆ. ಸೊ ಅದರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಅಲ್ಲ. ನಾನು ನೋಡಿಲ್ಲ. ನಾನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಚಿತ್ರೀಕರಣದಲ್ಲಿದ್ದರಿಂದ ಅದನ್ನು ಅಬ್ಸರ್ವ್ ಮಾಡೋಕ್ಕಾಗಲಿಲ್ಲ. ಎಲ್ಲವನ್ನು ಮಾಡೋಕ್ಕಾಗಲ್ಲ ಅಲ್ವಾ, ಕ್ಷಮಿಸಿ. ಅಲ್ಲ, ಅವ್ರಿಗೊಂದು ಅವಕಾಶ ಇದ್ದು ಸೋತಿದ್ದಾರೆ ಅಂದರೆ ಜನ ಬೇಸತ್ತಿದ್ದಾರೆ. ಅದನ್ನು ನಾವು ಒಪ್ಕೊಳ್ಳೇಬೇಕಲ್ಲ. ಯಾರು ಗೆದ್ರು ಅನ್ನೋದಕ್ಕಿಂತ ಸೋತರು ಯಾಕೆ ಸೋತರು ಅಷ್ಟೇ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಕೆಲಸ ಅಷ್ಟೇ ಆಗಲ್ವಲ್ಲ ಈ ದೇಶದಲ್ಲಿ. ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ 10 ವರ್ಷಗಳು ಆ ವರ್ಷ ಓಟ್ ಆಗ್ತಾರೆ. ಯಾವಾಗಲೂ ಅವರು ಈ ಸಲನೂ ಅದೇ ಇರ್ಬೋದು, ಗೊತ್ತಿಲ್ಲ. ಕಳೆದ 3 ವರ್ಷದಲ್ಲಿ ಅವ್ರು ಕೆಲಸ ಮಾಡೋಕ್ಕೂ ಅವಕಾಶ ಇರಲಿಲ್ಲ ಅನ್ನೋದು ಕೂಡ ಸತ್ಯ ಇದೆ. ಅವ್ರು ಮಾತಾಡೋದ್ರಲ್ಲಿ ಚೀಫ್ ಮಿನಿಸ್ಟರ್ನ ಜೈಲಿನಲ್ಲಿ ಹಾಕಿದ್ದಾರೆ, ಇನ್ನೊಬ್ಬರನ್ನ ಹಾಕಿದ್ದಾರೆ. ಅಲ್ಲಿ LG ಅವರು ಎಲ್ಲ ಗವರ್ನರ್ಗಳು ಹಾಗೆ ಯಾವ ರಾಜ್ಯದ ಗವರ್ನರ್ ನೋಡಿದ್ರು ಸೆಂಟ್ರಲ್ ಗವರ್ಮೆಂಟ್ ಗವರ್ನರ್ಗಳಲ್ಲ. ಇವೆಲ್ಲವೂ ನಾವು ಪ್ರಜೆಗಳು ಸ್ವಲ್ಪ ಯೋಚನೆ ಮಾಡಬೇಕು. ಸುಮ್ಮನೆ ಏನೋ ಅವನು ಗೆದ್ದ ಬಿದ್ದ ಅಂದರೆ ಹೇಳ್ತಾರೆ, ಬೀಳ್ತಾರೆ, ಸೋಲ್ತಾರೆ, ಗೆಲ್ತಾರೆ. ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದವನ ಬಿಲ್ಡಿಂಗ್ನಲ್ಲಿ ಆಳೋ ಪಕ್ಷದವನು ಬಾರ್ ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ. इस न्यूज को स्पॉन्सर किया है SAR फैंटेसी वाटर पार्क। सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address Veerna Kapur near Gaushavali Dargah, KGF, Karnataka. Contact details 9483444290 9480107826.